ಫಿನ್ ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ನಿಫ್ಟಿನಲ್ಲಿ ಯಾವ ರೀತಿಯಾಗಿತ್ತು ಮಾರ್ಕೆಟು? ವೀಕ್ಲಿ ಕ್ಲೋಸಿಂಗ್ ಆಗಿತ್ತು. ಒಂದು ಹ್ಯಾಮರ್ ಥರ ಕ್ಲೋಸ್ ಆಗ್ಬೋದಾ ಈ ವೀಕ್ ಅಂತ ಅಂದ್ಕೊಂಡಿದ್ದೆ, ಆದರೆ ಆ ಥರ ಮಾಡಿಲ್ಲ. ಮಾರ್ಕೆಟು ಇನ್ನೂ ಕೂಡ ಯಾವುದೇ ಡೈರೆಕ್ಷನ್ನ ಬಿಟ್ಕೊಟ್ಟಿಲ್ಲ. FIಗಳು ಆ್ಯಸ್ ಯೂಶುವಲ್ ಇವತ್ತು ಕೂಡ ಸೆಲ್ ಮಾಡಿದ್ದಾರೆ. RBI ಮೀಟ್ ಇತ್ತು ಇವತ್ತು. ರೆಪೋ ರೇಟ್ನ ಯಾವುದೇ ರೀತಿಯಾದ ಬದಲಾವಣೆಗಳನ್ನು ಮಾಡಿಲ್ಲ. 5.25% ರೆಪೋ ರೇಟ್ ಇಟ್ಟಿದ್ದಾರೆ. ಆದರೆ ಒಂದಿಷ್ಟು ಮಾರ್ಕೆಟ್ಗೆ ಕನ್ಸರ್ನ್ ಆಗುವಂಥ ಸುದ್ದಿಗಳು ಬಂದಿದೆ. ಅದು ನಿನ್ನೆ ಅಷ್ಟೇ ಮಾತಾಡ್ಕೊಂಡಂಗೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಅಥವಾ FIಗಳಂತ ಏನು ಕರಿತೀವಿ ಅವರಿಗೆ G-Secs ಗೌರ್ಮೆಂಟ್ ಸೆಕ್ಯೂರಿಟೀಸ್ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಕ್ಯಾಪಿಟಲ್ ಗೇನ್ಸು ಇರೋದಿಲ್ಲ ಅಂದಮೇಲೆ ಅನ್ನೋದನ್ನು ಇವತ್ತು ಕನ್ಫರ್ಮ್ ಮಾಡಿದ್ದಾರೆ ಗವರ್ನರ್ ಅವರು. ಹಾಗೆಯೇ ಇಂಡಿಯಾದ GDP ಏನು ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಇತ್ತು 7.3% ಗ್ರೋತ್ ಆಗುತ್ತೆ ಅಂತ, ಅದು 7.8% ಗ್ರೋತ್ ಆಗಿ ಸೊ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ಗಿಂತಲೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಮತ್ತು ಫೋರ್ಕ್ಯಾಸ್ಟಲ್ಲೂ ಕೂಡ 0.2% ಮುಂಬರೋ FY27 ಇಯರ್ಗೆ ಚೆನ್ನಾಗಿದೆ ಅಂತ ಬಂದಿತ್ತು. ಸೊ ಇದು ಮಾರ್ಕೆಟಿಗೆ ಬಂದಂಥ ಒಂದಿಷ್ಟು ಪಾಸಿಟಿವ್ ಸುದ್ದಿಗಳು ಅಂತ ಹೇಳ್ತಾ ಹೋಗ್ಬೋದು. ಆದರೆ ಇನ್ಫ್ಲೇಷನ್ ಅನ್ನೋದು ಸತತವಾಗಿ ನೋಡಿ, ಇದು ಮೂರನೇ ಸಲ RBI ರೆಪೋ ರೇಟ್ನ ಚೇಂಜ್ ಮಾಡ್ತಲೇ ಹಾಗೆ ಇಟ್ಟಿರುವಂಥದ್ದು 5.25%. ಆದರೆ ಇನ್ಫ್ಲೇಷನ್ ಇವಾಗ ಜಾಸ್ತಿ ಆಗಿದೆ. 4.6ಇಂದ 5.1%ಗೆ ತಲುಪಿದೆ. ಅದಕ್ಕೆ ಕಾರಣ ಇತ್ತೀಚೆಗೆ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆಗಳು ಜಾಸ್ತಿ ಆಗಿದ್ದು ಕೂಡ 36 ಬೇಸಿಸ್ ಪಾಯಿಂಟ್ಸ್ ಕೋರ್ ಕನ್ಸ್ಯೂಮರ್ ಪ್ರೈಸ್ ಇಂಡಿಕೇಶನ್ ಅಂತ ಇರುತ್ತಲ್ವ, CPI WPI ಅಂತ ಇರುತ್ತೆ. ಸೊ ಆ ಇಂಡೆಕ್ಸಲ್ಲಿ ನಿಮಗೆ 36 ಬೇಸಿಸ್ ಪಾಯಿಂಟ್ಸ್ ಇನ್ಕ್ರೀಸ್ ಬಂದಿರೋದು ಪೆಟ್ರೋಲ್ ಡೀಸೆಲ್ ಬೆಲೆಗಳಿಂದನೇ ಅಂತ ಬಂದಿದೆ ಸುದ್ದಿ. ಹಾಗೆಯೇ ಮಾರ್ಕೆಟ್ನಲ್ಲಿ ಇನ್ಫ್ಲೇಷನ್ ಜಾಸ್ತಿ ಇರೋದ್ರಿಂದ ಈಗ ರೆಪೋ ರೇಟ್ನ ಜಾಸ್ತಿ ಮಾಡ್ತಾರೆ ಈ ವರ್ಷ ಅಂತ ಇತ್ತು. ಕೆಲವೊಂದು AMCಗಳು ಈ ವರ್ಷ ಮುಗಿಯೋಷ್ಟೊತ್ತಿಗೆ 1% ರೆಪೋ ರೇಟ್ ಜಾಸ್ತಿ ಆಗ್ಬೋದು ಅಂತ ಕೂಡ ಹೇಳಿದ್ದಾರೆ. ಆದರೆ ಸದ್ಯಕ್ಕೆ RBI ಯಾವುದೇ ರೀತಿಯಂಥ ನಿಲುವನ್ನು ತೊಗೊಂಡಿಲ್ಲ. ಸೊ ಇನ್ಫ್ಲೇಷನ್ನು ಜಾಸ್ತಿ ಆಗ್ತಾ ಇರುವಂಥದ್ದು ಮಾರ್ಕೆಟಿಗೆ ಕನ್ಸರ್ನಿಂಗ್ ಫ್ಯಾಕ್ಟರ್ ಆಗ್ತಾ ಹೋಗುತ್ತೆ, ಎಸ್ಪೆಷಲಿ RBI ದೃಷ್ಟಿಯಿಂದ ಅಂತ ನೋಡ್ತಾ ಬರೋದಾದರೆ. ಆದರೆ ಸದ್ಯಕ್ಕೆ ಯಾವುದೇ ರೀತಿಯಂಥ ಕಟ್ಟನ್ನು ಮಾಡಿಲ್ಲ. ಜೊತೆಗೆ GDP ಪ್ರೊಜೆಕ್ಷನ್ನು ಕೂಡ FY27ಗೆ 6.9% ಇದ್ದಿದ್ದನ್ನು 6.6%ಗೆ RBI ಅವರು ಇಳಿಸಿದ್ದಾರೆ. ಸೊ ಎರಡನೇ ಸಲ ಇದು ಸತತವಾಗಿ GDP ಗ್ರೋತ್ ಕೂಡ ಕಮ್ಮಿ ಆಗುತ್ತೆ ಅಂತ ಫೋರ್ಕಾಸ್ಟ್ ಮಾಡಿರೋದು, ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಅಂತ ಫೋರ್ಕಾಸ್ಟ್ ಮಾಡಿರುವಂಥದ್ದು. ಸೊ ನೋಡೋಣ ಇದು ಮಾರ್ಕೆಟಿಗೆ ಯಾವ ರೀತಿಯಾಗಿ ಎಫೆಕ್ಟ್ ಬೀಳ್ತಾ ಹೋಗುತ್ತೆ ಅಂತ. ಓವರಾಲ್ ಇವತ್ತು ನೋಡ್ತಾ ಬರೋದಾದರೆ HDFC ಬ್ಯಾಂಕಿಂದು ನಿಮಗೆ ಗೊತ್ತಿದೆ, ರಾಜೇಶ್ ಎಕ್ಸ್ಪೋರ್ಟ್ಸ್ದು ಯಾವ ರೀತಿಯಾಗಿ ದುಡ್ಡಿಂದು ಅವ್ಯವಹಾರ ನಡೆದಿದೆ ಅಂತ ಬಂದಿತ್ತು. ರೆವೆನ್ಯೂನಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ವ್ಯಾಲ್ಯೂಷನ್ ತೋರಿಸಿದ್ರು ಅಂತ. ಅದೇ ರೀತಿ HDFC ಬ್ಯಾಂಕಲ್ಲಿ ಯಾವುದೋ ಒಬ್ಬರಿಗೋಸ್ಕರ ಮಾಡ್ಕೊಂಡಿರೋದಲ್ಲ ಅದು, ಆದರೆ ಬ್ಯಾಂಕಿಂಗ್ ಸಿಸ್ಟಮಲ್ಲೇ ಒಂದು ದೊಡ್ಡ ಫಂಡನ್ನು ಉಳಿಸ್ಕೊಳೋದಕ್ಕೋಸ್ಕರ, ಸೇವಿಂಗ್ಸ್ ಬ್ಯಾಂಕಿಗೆ ದುಡ್ಡು ಬರೋದನ್ನು ಉಳಿಸ್ಕೊಳೋದಕ್ಕೋಸ್ಕರ ಒಂದಿಷ್ಟು ರೂಲ್ಸ್ಗಳನ್ನು ಬ್ರೇಕ್ ಮಾಡಿದ್ರು ಅಂತ ಬಂದಿತ್ತು. ಸೊ HDFC ಬ್ಯಾಂಕ್ ಇವತ್ತು ಕೂಡ 0.95% ಡೌನ್ ಆಗಿತ್ತು. ಬಟ್ ಇವತ್ತು ಐ ಥಿಂಕ್ ಬಜಾಜ್ ಫೈನಾನ್ಸಲ್ಲಿ 1.72% ಅಮೌಂಟ್ ಬಂದಿದೆ, ಆಕ್ಸಿಸ್ ಬ್ಯಾಂಕಲ್ಲಿ 1.5% ಅಮೌಂಟ್ ಬಂದಿದೆ, ಹಿಂದೂಸ್ತಾನ್ ಯೂನಿವರಲ್ಲಿ 2% ಅಮೌಂಟ್ ಬಂದಿತ್ತು. ಆದರೆ ಇವತ್ತು ಅದಾನಿ ಗ್ರೂಪ್ ಆಫ್ ಸ್ಟಾಕ್ಸ್ಗಳು ಎಲ್ಲದಕ್ಕಿಂತ ಪಾಸಿಟಿವ್ ಆಗಿರುವಂಥದ್ದು. ಅವ್ರ ಮೇಲೆ ಇದ್ದಂಥ ಒಂದಿಷ್ಟು ಅಲಿಗೇಷನ್ಗಳನ್ನೆಲ್ಲ US ಅಲ್ಲಿ ಅದನ್ನು ತೆಗೆದು ಹಾಕಿದ್ದಾರೆ ಅಂತ ಬಂದಿತ್ತು. ಇದೆಲ್ಲದರ ಮಧ್ಯದಲ್ಲಿ ಇವಾಗ ಅದಾನಿ ಪೋರ್ಟ್ಸಲ್ಲಿ 1.86%, ಹಾಗೆಯೇ ಅದಾನಿ ಎಂಟರ್ಪ್ರೈಸಸಲ್ಲಿ 2.54% ಅಮೌಂಟ್ ಬಂದಿತ್ತು. ಅದು ಇವತ್ತಿನ ಟಾಪ್ ಗೇನರ್ಗಳಾಗಿದೆ. ಸೊ ಹಿಂಡಾಲ್ಕೋ ಮತ್ತು ಇವತ್ತು ಮೆಟಲ್ ಸೆಕ್ಟರ್ ಇವತ್ತಿನ ಟಾಪ್ ಲೂಸರ್ ಆಗಿತ್ತು. ಅದಕ್ಕೆ ಕಾರಣ ಗೌರ್ಮೆಂಟಿಂದ ಒಂದು ಆಫರ್ ಫಾರ್ ಸೇಲ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಹಿಂದೂಸ್ತಾನ್ ಜಿಂಕಲ್ಲಿ ಒಂದು ಆಫರ್ ಫಾರ್ ಸೇಲ್ ಅಂತಂದರೆ ಗೌರ್ಮೆಂಟ್ ಏನಿರುತ್ತೆ ಅದೊಂದು ಎಕ್ಸಿಟ್ ಮಾಡುವಂಥದ್ದು ಅವರ ಒಂದು ಸ್ಟೇಕನ್ನು. ಸೊ ಈ PSU ಬ್ಯಾಂಕ್ಗಳಲ್ಲೆಲ್ಲ 49%ಗಿಂತ ಜಾಸ್ತಿ ಗೌರ್ಮೆಂಟ್ ಸ್ಟೇಕ್ಗಳಿರುತ್ತೆ ಸರ್ PSU ಕಂಪ್ನಿಗಳಲ್ಲಿ. ಇದನ್ನ ನಾನು ಹಿಂದೆ ನವರತ್ನ, ಮಿನಿರತ್ನ, ಮಹಾರತ್ನ ಅಂತ ಒಂದು ಪ್ರೀಮಿಯರ್ನಲ್ಲಿ ವಿಡಿಯೋ ಮಾಡಿದ್ದೆ, ಅದರಲ್ಲಿ ಡೆಡಿಕೇಟೆಡ್ ಆಗಿ ಮಾತಾಡಿದ್ದೀನಿ. ಸೊ 5,000 ಕೋಟಿಯ ಆಫರ್ ಫಾರ್ ಸೇಲ್ನ ಪ್ಲಾನ್ ಮಾಡಿದ್ದಾರೆ ಹಿಂದೂಸ್ತಾನ್ ಜಿಂಕಲ್ಲಿ. ಈ ಕಾರಣದಿಂದಾಗಿ 5% ಕರೆಕ್ಷನ್ ಬಂದಿತ್ತು. ಅದು ಬಿಡಿ ನಿಫ್ಟಿ ನೆಕ್ಸ್ಟ್ 50 ಸ್ಟಾಕ್ ಆಯ್ತದು. ಆದರೆ ಹಿಂಡಾಲ್ಕೋ, JSW ಸ್ಟೀಲು, ಓವರಾಲ್ ಯಾವುದು ಮೆಟಲ್ ಸೆಕ್ಟರ್ ಇವತ್ತು ಜಾಸ್ತಿ ಒಂದು ಹೊಡೆತ ತಿನ್ನಬೇಕಾಯಿತು. ಟಾಟಾ ಕನ್ಸ್ಯೂಮರಬಲ್ಸಲ್ಲಿ 1.6% ಕರೆಕ್ಷನ್ ಬಂದಿದೆ. ಜೊತೆಗೆ ಎಲೆಕ್ಟ್ರಿಕ್ ವೆಹಿಕಲ್ಗಳ ಡೇಟಾ ಬಂದಿತ್ತು. ಟಾಟಾ ಮೋಟರ್ಸ್ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ರೆಕಾರ್ಡ್ ನಂಬರ್ ಆಫ್ ಸೇಲ್ಸ್ ಆಗಿದೆ. ಮೇ ತಿಂಗಳಲ್ಲಿ 10,000ಕ್ಕಿಂತಲೂ ಜಾಸ್ತಿ ಕಾರ್ಗಳ ಮಾರಾಟ ಆಗಿದೆ ಅಂತ ಬಂದಿತ್ತು, ಎಸ್ಪೆಷಲಿ ಪೆಟ್ರೋಲ್ ಡೀಸೆಲ್ಗಳ ಬೆಲೆ ಜಾಸ್ತಿ ಇದ್ದಾಗ. ಬಟ್ ಇವತ್ತು ಟ್ರೆಂಡ್ ಅಂತ ಕಾಣಿಸುತ್ತೆ 2.23%, ಹಾಗೆ ವಿಪ್ರೋದಲ್ಲಿ 2.91%, ಹಿಂಡಾಲ್ಕೋದಲ್ಲಿ 2.93% ಕರೆಕ್ಷನ್ ಬಂದಿದೆ. ಇದು ಟಾಪ್ ಲೂಸರ್ಗಳಾಯಿತು. ಐ ಥಿಂಕ್ ಹಿಂಡಾಲ್ಕೋನೇ ಇವತ್ತಿನ ಟಾಪ್ ಲೂಸರ್ ಆಗಿದೆ ನಿಫ್ಟಿ 15ನಲ್ಲಿ ಅಂತ ನೋಡೋದಾದರೆ. ಹಾಗೆಯೇ ನಿಫ್ಟಿ ನೆಕ್ಸ್ಟ್ 50 ಕಂಪ್ನಿಗಳಲ್ಲಿ ಅಂತ ನೋಡ್ಕೊಂಬರೋಣ. ಇದನ್ನ ನಿಫ್ಟಿ ಜೂನಿಯರ್ ಅಂತ ಕೂಡ ಕರಿತೀವಿ. ಕೆಲವರು ವಿಡಿಯೋ ತುಂಬ ಫಾಸ್ಟ್ ಆಗ್ತಾ ಇದೆ ಮಾತಾಡ್ತಾ ಇರೋದು ಅಂತ ಹೇಳಿದರೆ ಇದು ಒಂದು ಪದೇ ಪದೇ ಬರುವಂಥ ಕಂಪ್ಲೇಂಟು ನನ್ನ ಮೇಲೆ, ಕ್ಷಮಿಸಿ. ಮಾತಾಡಬೇಕಾದ್ರೆ ಫ್ಲೋನಲ್ಲಿ ಮಾತಾಡಿರ್ತೀನಿ. ಯೂಟ್ಯೂಬ್ನಲ್ಲಿ ಪ್ಲೇಬ್ಯಾಕ್ ಸ್ಪೀಡ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದರಲ್ಲಿ ನೀವು 0.75, 0.5 ನಿಮ್ಗೆ ಯಾವುದು ಸ್ಪೀಡ್ ಅಡ್ಜಸ್ಟ್ ಆಗುತ್ತೋ ಅದಕ್ಕೆ ಇಟ್ಕೋಬೋದು. ಬಟ್ ಆಲ್ರೆಡಿ ರೆಗ್ಯುಲರ್ ಚಾನಲ್ ವೀಕ್ಷಕರು ಯಾರಿದ್ದೀರಾ ನೀವು 1.5 ತನಕನೂ ನನ್ನ ವೀಡಿಯೋಗಳನ್ನು ನೋಡ್ತಾ ಇರ್ತಾರೆ. ಯಾಕಂದರೆ ಅದು ಅಭ್ಯಾಸ ಆಗ್ತಾ ಹೋಗುತ್ತೆ. ಒಬ್ಬರು ವಾಯ್ಸು ಅಭ್ಯಾಸ ಆಗಬೇಕು, ಅವ್ರು ಯಾವ ರೀತಿ ಉಚ್ಚಾರಣೆ ಮಾಡ್ತಾರೆ ಇದೆಲ್ಲದೂ ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಅದಾನಿ ಗ್ರೀನಲ್ಲಿ 7.19%, ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಗೇನರ್ ಆಗಿದೆ ಅದು ಇವತ್ತು. ಹಿಂದೂಸ್ತಾನ್ ಜಿಂಕಲ್ಲಿ 5% ಬಂದು ಕೊನೆಗೆ ಕ್ಲೋಸಿಂಗ್ ಟೈಮಲ್ಲಿ ಇನ್ನೂ ಕೂಡ ಜಾಸ್ತಿ ಆಗಿ 6.14% ಕರೆಕ್ಷನ್ ಬಂದಿದೆ. ವೇದಾಂತ ಅವ್ರದ್ದೇ ಕಂಪನಿ ಸ್ಟೇಕ್ಗಳು ಆಚೆ ಈಚೆ ಇರುತ್ತೆ. ಸೊ ಅದರಲ್ಲೂ ಕೂಡ
ಕರೆಕ್ಷನ್ ಬಂದಿದೆ ಇವತ್ತು. RECನಲ್ಲಿ PFCನಲ್ಲಿ ನಿನ್ನೆಯಿಂದ ಮೂವ್ಮೆಂಟ್ಗಳು ಚೆನ್ನಾಗಿ ಬರ್ತಾ ಇದೆ. ಬ್ಯಾಂಕ್ ಆಫ್ ಬರೋಡಾದಲ್ಲಿ 2.8% ಕರೆಕ್ಷನ್ ಬಂದಿದೆ. ಸೊ ಕ್ವಿಕ್ಕಾಗಿ ಚಾರ್ಟ್ಸ್ನ ನೋಡ್ಕೊಂಡು ಬಂದ್ಬೋಣ ನಿಫ್ಟಿನಲ್ಲಿ ಯಾವ ರೀತಿಯಾಗಿತ್ತು ಅಂತ. ಸೊ ವೀಕ್ ಕ್ಲೋಸಿಂಗ್ ಆಗಿದೆ ಅಂತಲ್ಲ, ಹಾಗಂತ ಇಂಡಿಕೇಶನ್ ಕೊಟ್ಟಿದೆ ಅಂತಲೂ ಅಲ್ಲ ನೋಡಿ. ಯಾಕೆಂದರೆ 2-3 ದಿನಗಳಿಂದ ಇಲ್ಲಿ ಒಂದು ಎಸ್ಪೆಷಲಿ ಇಲ್ಲಿ ಹ್ಯಾಮರ್ ಆದಾಗ, ನಿನ್ನೆ ಕೂಡ ಅದಕ್ಕೆ ಫಾಲೋಅಪ್ ಬಂದಾಗ ಎರಡು ಮಧ್ಯದಲ್ಲಿ ಹ್ಯಾಮರ್ ಆಗಿತ್ತು. ಇವತ್ತು ಒಂದು ಫಾಲೋಅಪ್ ಬರಬೇಕಾಗಿತ್ತು. ಇವತ್ತು ಮಾರ್ಕೆಟ್ನಲ್ಲಿ ಒಂದು 23,600 ಲೆವೆಲ್ ಇವೆಂಟ್ ಡೇ ಕೂಡ ಆಗಿತ್ತು. ಯಾಕೆ ಇದನ್ನ ಅಂತಲೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನೋಡಿ. 15 ಮಿನಿಟ್ಸ್ ಕ್ಯಾಂಡಲಲ್ಲಿ ನೀವು ಹೋಗಿ ನೋಡೋದಾದರೆ ಇವತ್ತು ಒಂದು ಬೆಸ್ಟ್ ಆಪರ್ಚುನಿಟಿ ಇತ್ತು ಮಾರ್ಕೆಟ್ಗೆ ಒಂದು ಬ್ರೇಕ್ ಮಾಡೋದಕ್ಕೆ. ಕಾರಣ ಏನು ಅಂತಂದರೆ ನಿನ್ನೆ ದಿವಸ ನೋಡಿ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ನ ಮಾಡಿದೆ. ಇಡೀ ದಿನ ಈ ಒಂದು ಬಸ್ ಸ್ಟ್ಯಾಂಡ್ ಝೋನಲ್ಲೇ ಮಾಡಿತ್ತು. ಮೊನ್ನೆನೂ ಕೂಡ ಅಟೆಂಡ್ ಮಾಡಿದಂಥ ಹೈಗಳು 23,510 ಅಂತ ಮಾತಾಡಿದ್ವಿ. ಇವತ್ತು ಅದ್ರ ಮೇಲ್ಗಡೆ ಓಪನ್ ಆದಾಗ, ಈ ಬಸ್ ಸ್ಟ್ಯಾಂಡ್ ಲೆವೆಲ್ಗಳ ಮೇಲ್ಗಡೆ ಓಪನ್ ಆದಾಗ ನಾನು ಇಲ್ಲಿ ಸಪೋರ್ಟ್ ತೊಗೊಂಡು ಮಾರ್ಕೆಟು ಇವ್ರದ್ದು ಹೇಗಿದ್ರು ಮಾರ್ಕೆಟಿಗೆ ಗೊತ್ತಿತ್ತು FIಗಳಿಗೆ ಇವರು ಗೌರ್ಮೆಂಟ್ ಸೆಕ್ಯೂರಿಟೀಸ್ನಲ್ಲಿ ಕ್ಯಾಪಿಟಲ್ ಗೇನ್ನ ತೆಗೆದು ಹಾಕ್ತಾರೆ ಅಂತ. ಇನ್ನೂ ಒಂದಿಷ್ಟು ಏನಾದ್ರು ಸರ್ಪ್ರೈಸಿಂಗ್ ಮೂವ್ ಬರ್ಬೋದೇನೋ, ಈ ಹೈಗಳನ್ನು ವಾಪಸ್ ಮಾರ್ಕೆಟ್ ಹೋಗಿ ಟೆಸ್ಟ್ ಮಾಡುತ್ತೆ ಅಂತ ಇತ್ತು. ಅಂದರೆ 23,500ನೇ ಇವತ್ತು ಬ್ರೀಚ್ ಆಗುತ್ತೆ ಮಾರ್ಕೆಟ್ ಅನ್ನೋದು ಎಕ್ಸ್ಪೆಕ್ಟೇಷನ್ ಇತ್ತು. ಯಾಕಂದರೆ ಪ್ಯಾಟರ್ನ್ ಕೂಡ ಕೂರುತ್ತೆ ನೋಡಿ. ಇಲ್ಲಿ ಒಂದು ಶಾರ್ಟ್ ಕವರಿಂಗ್ ಬರ್ತಾ ಇದೆ, ಒಂದು ಬಸ್ ಸ್ಟ್ಯಾಂಡ್ ಆಗಿದ್ರೆ ಮೇಲ್ಗಡೆ ಓಪನ್ ಆಗಿದೆ. ಇದು ಒಂದು ದಿನ ನಿಂತಿರೋದ್ರಿಂದ ಇದೊಂದು ಸಪೋರ್ಟ್ ಆಗಬೇಕು, ಇಲ್ಲಿ ಮೇಲ್ಗಡೆ ಹೋಗಬೇಕಾಗಿತ್ತು. ಬಟ್ ಯಾವಾಗ ನೋಡಿ ಇಲ್ಲಿ ಒಂದ್ಸಲ ಅಟೆಂಡ್ ಮಾಡ್ತು ಕೂಡ ಇಲ್ಲಿ ನಾವು ಟ್ರ್ಯಾಪ್ ಆಗಲಿಲ್ಲ ಅಲ್ವಾ. ಇಲ್ಲಿ ನಿಮ್ಗೆ ಗೊತ್ತಿದೆ ಇಲ್ಲಿ ಟ್ರ್ಯಾಪ್ ಆಗಬಾರ್ದು. ಈ ಲೆವೆಲಲ್ಲಿ ಒಂದ್ಸಲ ಜೋರಾಗಿ ಫಾಲ್ ಬರ್ತಿದೆ ಅಂತಂದ್ರೂ ಕೂಡ ಇವತ್ತು ಇವೆಂಟ್ ದಿನ ನಿನ್ನೆ ಲೋಗಳನ್ನು ಇನ್ನೂ ಕೂಡ ಇಂಟ್ಯಾಕ್ಟ್ ಮಾಡ್ಕೊಂಡು ಉಳಿಸ್ಕೊಂಡಿದೆ. ಹಾಗಾಗಿ ಇಲ್ಲಿ ಟ್ರ್ಯಾಪ್ ಆಗಬಾರ್ದು ಅಂತ ಉಳ್ಕೋಬೋದಾಗಿತ್ತು. ಇಲ್ಲಿ ಒಂದು ಫಾಲೋಅಪ್ ಬರ್ತಾ ಹೋಯಿತು, ಆದರೆ ಅದು 23,500ನ ದಾಟಕ್ಕಾಗಲಿಲ್ಲ. ವಾಪಸ್ ಈ ಒಂದು ಕರೆಕ್ಷನ್ ಮಾಡ್ತಲ್ಲ, ಇದು ಅಫ್ಕೋರ್ಸ್ ಬ್ರೀಚ್ ಆಗಿ ಕೆಳಗಡೆ ಹೋಗಿಲ್ಲ ಇವತ್ತು, ಬಟ್ ಇದನ್ನು ಮಾಡಬಾರ್ದಾಗಿತ್ತು ಇವತ್ತು ಮಾರ್ಕೆಟು. ಸೊ ಈ ಝೋನ್ಗಳನ್ನ ಮೇಲ್ಗಡೆ ಕ್ಲೋಸಿಂಗ್ ಆಗಿದ್ದರೆ ಇವತ್ತು ಒಂದು ನೆಕ್ಸ್ಟ್ ವೀಕಿಗೆ ನಮಗೊಂದು ಮೊಮೆಂಟಮ್ ಇರ್ತಾ ಇತ್ತು ಅಂತ ಅನ್ಕೋಬೋದಾಗಿತ್ತು. ಬಟ್ ಆ ಥರ ಮಾಡಿಲ್ಲ ಮಾರ್ಕೆಟ್. ತಿರ್ಗಾ ಏನೋ ಒಂದು ಈ ದೊಡ್ಡ ಬಸ್ ಸ್ಟ್ಯಾಂಡ್ ನಡೆದ ಲೆವೆಲ್ ಇದೆಯಲ್ಲ, ಇವಾಗ ಈ ಬಸ್ ಸ್ಟ್ಯಾಂಡ್ ಲೆವೆಲ್ ಒಳಗಡೆ ಬಂದು ಕ್ಲೋಸಿಂಗ್ ಆಗಿದೆ ಅಲ್ವಾ ನೋಡಿ. ಇದು ಒಳಗಡೆ ಬಂದಿದೆ, ಯಾವುದೂ ಕೂಡ ಡೈರೆಕ್ಷನ್ನ ಬಿಟ್ಕೊಟ್ಟಿಲ್ಲ. ಸೊ ಸೋಮವಾರ ದಿನಕ್ಕೂ ಕೂಡ ಇದು ಇಂಪಾರ್ಟೆಂಟ್ ಲೆವೆಲ್ ಆಗ್ತಾ ಹೋಗುತ್ತೆ. ಅಕಸ್ಮಾತ್ ನಾವು ಈ ಲೆವೆಲ್ಗಳ ಮೇಲ್ಗಡೆ ಓಪನ್ ಆಯಿತು ಅಂದರೆ ಇದೊಂದು ಸಪೋರ್ಟ್ ಆಗಿಟ್ಕೊಂಡು ನಾವು ಒಂದು 23,600, 700 ಈ ಲೆವೆಲ್ ಟೆರಿಟರಿಗಳನ್ನ ನಾವು ಅಟೆಂಡ್ ಮಾಡ್ತಾ ಹೋಗ್ಬೋದು. ಇನ್ ಕೇಸ್ ಈ ಲೆವೆಲ್ನ ಬ್ರೇಕ್ ಆಯಿತು ಅಂತಂದರೆ ತಿರ್ಗಾ 23,200 ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. 23,200 ಬ್ರೇಕ್ ಆಯಿತು ಅಂದರೆ ನಾವು ಈ ಸಲ ಸೀದಾ 23,000 ಕಡೆಗೆ ಹೋಗ್ತೀವಿ. ಸೊ ಹೇಗೇನು ಡೂ ಆರ್ ಡೈ ಸಿಚುವೇಷನ್ ಇದೆ. ಒಂದು ಬಸ್ ಸ್ಟ್ಯಾಂಡಲ್ಲಿ ಬಂದು ಮಾರ್ಕೆಟ್ ಕ್ಲೋಸಿಂಗ್ ಆಗಿದೆ, ನೋಡೋಣ ಅಂತ ಯಾವ ರೀತಿ ಆಗುತ್ತೆ ಅಂತ. ಇನ್ನೂ ಒಂದು ಕಾರಣ ಇವತ್ತು ಡಬಲ್ ಕನ್ಫರ್ಮೇಷನ್ ಅಂತ ಹೇಳೋಕೆ ಏನು ಅಂತಂದರೆ ನೋಡಿ, ಇವತ್ತಿನ ದಿನ ಕ್ಲೋಸಿಂಗ್ ಆಗೋಕ್ಕಿಂತ ಮುಂಚೆ ಇಲ್ಲಿಂದ ನೀವೊಂದು ಸರಿಸುಮಾರು ಒಂದು ಟ್ರೆಂಡ್ ಲೈನ್ ಅಂತ ನೀವು ಡ್ರಾ ಮಾಡಿದ್ರೆ, ಸೊ ನಿನ್ನೆ ಬಂದಿದ್ದಂಥ ಲೆವೆಲ್ಗಳು ಆಲ್ಮೋಸ್ಟ್ ಆ ಟ್ರೆಂಡ್ ಲೈನ್ ಹತ್ರ ಬಂದಿತ್ತು. ಇವತ್ತು ಅದ್ರ ಮೇಲ್ಗಡೆ ಓಪನ್ ಆಗಿದೆ. ಸೊ ವಾಪಸ್ ಇಲ್ಲಿ ಕನ್ಫರ್ಮೇಷನ್ ತೊಗೊಂಡು ಹೋಗ್ಬೇಕು. ಇನ್ನೂ ಕೂಡ ಈ ಟ್ರೆಂಡ್ ಲೈನ್ನ ಬ್ರೇಕ್ ಆಗಿಲ್ಲ. ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡೋದಾದರೆ ನಾನು ಹೀಗೆ ಹಾಕೊಂಡಿರೋಂಥ ಟ್ರೆಂಡ್ ಲೈನು ನೋಡಿ, ಆ ಟ್ರೆಂಡ್ ಲೈನಲ್ಲಿ ಇವತ್ತು ರೆಸಿಸ್ಟೆನ್ಸ್ ಆಗಿ ಇಲ್ಲಿ ವಾಪಸ್ ಸಪೋರ್ಟ್ ಆಗಿ ಬಿಲ್ಡಪ್ ಆಗಿದೆ. ಈ ಥರ ಟ್ರೆಂಡ್ ಲೈನ್ ರೆಫರೆನ್ಸ್ ಇಟ್ಕೊಂಡು ಕೂಡ ಯಾರಾದರೂ ಸ್ಟ್ರಿಕ್ಟ್ ಸ್ಟಾಪ್ ಲಾಸಲ್ಲಿ ಟ್ರೇಡ್ ಮಾಡ್ತಾರೆ ಅಂದರೆ ಇದು ಇಟ್ಕೊಬೋದು. ಹೆಚ್ಚು ಕಮ್ಮಿ ಅದೇ ಲೆವೆಲ್ಗೆ ಬರ್ತಾ ಹೋಗುತ್ತೆ. 23,261 ಇವತ್ತಿಂದ ಏನು ಲೋ ಮಾಡಿತ್ತಲ್ಲ 23,300 ಈ ಲೆವೆಲ್ಗಳನ್ನು ಸೋಮವಾರ ಬ್ರೇಕ್ ಮಾಡಬಾರ್ದು. ಮಾರ್ಕೆಟು ಪಾಸಿಟಿವ್ ಕಡೆಗೆ ಹೋಗ್ತಾ ಇದೆ ಅಂತ. ಸೊ ಹೋಪ್ಫುಲಿ ಇದರಿಂದ ಒಂದಿಷ್ಟು ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊತೀನಿ. ಸೊ ಕ್ವಿಕ್ಕಾಗಿ ವಾಪಸ್ಸು ನಾವು FIDA ಡೇಟಾ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಹೀಟ್ ಮ್ಯಾಪನ್ನು ನೋಡೋದಾದರೆ ಇವತ್ತು ಮಾರ್ಕೆಟಲ್ಲಿ ಯಾವ ರೀತಿಯಾಗಿತ್ತು ಅಂತ. ಸೊ 114 ಕಂಪ್ನಿಗಳು ಇವತ್ತು ಡಿಕ್ಲೈನ್ ಕಡೆಗೆ ಇತ್ತು, 97 ಕಂಪ್ನಿಗಳು ಮಾತ್ರ ಪಾಸಿಟಿವ್ ಕಡೆ ಇದೆ. ನಿಫ್ಟಿನಲ್ಲೂ ಕೂಡ ಡಿಕ್ಲೈನೇ ಜಾಸ್ತಿ ಇತ್ತು. ಬ್ಯಾಂಕ್ ನಿಫ್ಟಿ ಇವತ್ತು ಮಾರ್ಕೆಟ್ನ ಕಾಪಾಡಿದೆ. ರಿಯಲ್ ಎಸ್ಟೇಟ್ ಸೆಕ್ಟರ್ 0.56%, ಹಾಗೆಯೇ ಹೆಲ್ತ್ ಕೇರಲ್ಲಿ 0.6% ಅಪ್ಮೌಂಟ್ ಬಂದಿರೋ ಮೂಲಕ ಅವರಡು ಇವತ್ತಿನ ನಿಫ್ಟಿಯ ಟಾಪ್ ಗೇನರ್ಗಳು ಅಂದರೆ ಓವರಾಲ್ ಸೆಕ್ಟರಲ್ಲಿ ಟಾಪ್ ಗೇನರ್ಗಳಾಗಿದೆ. ಸೊ ಇವತ್ತು ಮೆಟಲ್ ಸೆಕ್ಟರು ಆಗಲೇ ಹೇಳಿದಾಗ ಹಿಂದೂಸ್ತಾನ್ ಜಿಂಕು, ವೇದಾಂತ, ಹಿಂಡಾಲ್ಕೋ ಇಂಥ ಕಂಪ್ನಿಗಳಲ್ಲಿ ದೊಡ್ಡ ಫಾಲ್ ಬಂದಾಗ ನಿಫ್ಟಿ 50 ನೆಕ್ಸ್ಟ್ 15ನಲ್ಲಿ ಸಹಜವಾಗಿ ಮೆಟಲ್ ಸೆಕ್ಟರ್ ಇವತ್ತಿನ ಟಾಪ್ ಲೂಸರ್ ಆಗಿದೆ. 1.6% ಕರೆಕ್ಷನ್ ಬಂದಿದೆ. ಹಾಗೆಯೇ ಆಪ್ಷನ್ ಚೈನ್ನ ನೋಡ್ಕೊಂಬರೋದಾದರೆ ನಿನ್ನೆ ತುಂಬ ಪಾಸಿಟಿವ್ ಆಗಿದ್ದಂಥ ನಿಫ್ಟಿ ಇವತ್ತು ಒಂದಿಷ್ಟು ನ್ಯೂಟ್ರಲ್ ಕ್ಯಾಟಗರಿಗೆ ಬಂದಿದೆ. ಇಲ್ಲಿ ನೋಡಿ ನೀವು 23,500ರಲ್ಲಿ ಪೊಸಿಷನ್ ಆ್ಯಡ್ ಆಗಿರೋದು ಈ ಥರ ಶೇಡೆಡ್ ಮಾರ್ಕಲ್ಲಿ ಇದ್ದರೆ ಏನಂತ ಅರ್ಥ, ಇಲ್ಲಿ ಪೊಸಿಷನ್ಗಳನ್ನು ಆ್ಯಡ್ ಮಾಡ್ಕೊಂಡಿದ್ದಾರೆ ಅಂತ. ಇವಾಗ ಹೈಯೆಸ್ಟ್ ರೆಸಿಸ್ಟೆನ್ಸ್ ಆಗಿ ಆಲ್ಮೋಸ್ಟ್ 1 CR OAನಲ್ಲಿ 23,500 ಕೂತಿದೆ. 23,000 ಕೂಡ ಸಪೋರ್ಟ್ ಬಿಲ್ಡಪ್ ಆಗಿದೆ, ಇಲ್ಲ ಅಂತಲ್ಲ, ಇಲ್ಲೂ ಕೂಡ ಸಪೋರ್ಟ್ ಇದೆ. ಅದೇ ರೀತಿ 23,300 ಕೂಡ ಸಪೋರ್ಟ್ ಇಂಟ್ಯಾಕ್ಟ್ ಆಗಿದೆ. ಬಟ್ 23,500 ಒಂದು ಬ್ಯಾರಿಯರ್ ಆಗಿದೆ ಅನ್ನೋದನ್ನ ಆಪ್ಷನ್ ಚೈನಲ್ಲಿ ಅದೇ ರೀತಿ ಉಳಿಸ್ಕೊಂಡು ಹೋಗಿದ್ದಾರೆ. ಇದಕ್ಕೆ ಕಾರಣ FIಗಳು ಪ್ರತಿದಿನ ಸೆಲ್ ಮಾಡ್ತಾ ಇರೋಂಥದ್ದು. ಐ ಥಿಂಕ್ ಇವತ್ತಿನ ಡೇಟಾ ಅಪ್ಡೇಟ್ ಆಗಿದೆ, ನೋಡೋಣ. 5th ಜೂನ್ ಇವತ್ತು ವಿಶ್ವ ಪರಿಸರ ದಿನ ನೋಡಿ. ಇವತ್ತು ಗ್ರೀನಲ್ಲೇ ಉಳಿಸ್ಕೊಂಡಿದ್ದಾರೆ. ಎಲ್ಲಿ ತನಕ ಕ್ಲೈಂಟ್ ಇದು ಬದಲಾಗೋದಿಲ್ಲ ಅಲ್ಲಿ ತನಕ FIಗಳು ಚೇಂಜ್ ಆಗೋದಿಲ್ಲ. ಅವರು ಸ್ಟ್ರಾಂಗ್ ಬೇರಿಶ್ ಆಗಿದ್ದಾರೆ. ಪ್ರೋಗಳು ಡಿಸಿಷನ್ ಮಾಡಿಲ್ಲ. ಪ್ರೋಗಳು ಯಾವ ಕಡೆ ಡಿಸಿಷನ್ ಮಾಡ್ತಾರೋ ಆ ಕಡೆ ಹೋಗ್ತಾ ಹೋಗುತ್ತೆ. ಸೊ ಸ್ಟ್ರಾಂಗ್ ಬುಲಿಶ್ ಸ್ಟ್ರಾಂಗ್ ಬೇರಿಶ್ ಮಧ್ಯದಲ್ಲಿ ಪ್ರೋಗಳಿಂದ ಒಂದು ಈಕ್ವಲ್ ಆಗಿ ನಿಲ್ತಾ ಇರ್ಬೋದು ಮಾರ್ಕೆಟ್. ಇವ್ರು ಯಾವ ಡೈರೆಕ್ಷನ್ ತೊಗೊತಾರೋ ಆ ಕಡೆಗೆ ಮಾರ್ಕೆಟ್ ಹೋಗುವಂಥ ಸಾಧ್ಯತೆ ಇದೆ. ಹಾಗೆಯೇ ಇವತ್ತಿನ FIDA ಡೇಟಾ ನೋಡ್ಕೊಂಬಂದ್ಬೋಣ. ಅಪ್ಡೇಟ್ ಆಗಿರಬೇಕು ಇಷ್ಟೊತ್ತಿಗೆ. 5th ಜೂನು ಹೌದು, ಇವತ್ತು 8,776 ಕೋಟಿ ಅಂತ ಬರ್ತಾ ಇದೆ. ಹೌದಾ, ಒಂದ್ಸಲ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತೀನಿ. ಎಸ್, FIDA ಡೇಟಾ ಅಪ್ಡೇಟ್ ಆಗಿದೆ. 8,776 crores ಮಾರಿದ್ದಾರೆ ಇವತ್ತು FIಗಳು. ಆದರೆ DIಗಳು ಇನ್ನೂ 400 ಕೋಟಿ ಜಾಸ್ತಿ ಸಪೋರ್ಟ್ ಕೊಟ್ಟು DIಗಳು ಕಾಪಾಡ್ತಾ ಇದ್ದಾರೆ ಮಾರ್ಕೆಟ್ನ. 9,133 ಕೋಟಿ ಬೈ ಮಾಡಿದ್ದಾರೆ. ಈ ಕಾರಣದಿಂದಾಗಿ ಮಾರ್ಕೆಟ್ ಉಳಿದಿದೆ. ಬಟ್ ನೋಡಿ FIಗಳು ಎಷ್ಟು ಜೋರಾಗಿ ಸೆಲ್ ಮಾಡ್ತಾ ಇದ್ದಾರೆ ಪ್ರತಿದಿನ ಅನ್ನೋದು ಇದರಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಹಾಗೆಯೇ ಇದೊಂದು FIDA ಡೇಟಾ ಚಾರ್ಟ್ ಅಂತ ಸಿಗ್ತಾ ಹೋಗುತ್ತೆ ನಿಮಗೆ ಇಲ್ಲಿ. ಸೊ ಇದರಲ್ಲೂ ಕೂಡ ನೀವು ನೋಡ್ತಾ ಹೋಗ್ಬೋದು. ಇದರಲ್ಲೂ ಕೂಡ 8,776 ಕೋಟಿ, ಅದೇ
ರೀತಿಯಾಗಿ ನಿಫ್ಟಿ ಫ್ಯೂಚರಲ್ಲೂ ಕೂಡ ಮಾರಿದ್ದಾರೆ. ಸೊ ಕಾನ್ಫಿಡೆಂಟಾಗಿ ಬೇರಿಶ್ ಅಂತ, ಇದನ್ನೇ ಕೂಡ ಸೆನ್ಸಿಬಲಲ್ಲೂ ಕೂಡ ಹೇಳ್ತು ನಿಮಗೆ ಸ್ಟ್ರಾಂಗ್ ಬೇರಿಶ್ ಅಂತ. ಸೊ ಎಫ್ ಐಗಳು ಬೇರಿಶ್ ಆಗಿದ್ದಾರೆ. ಸತತ 8 ಸೆಷನಿಂದ ಅವರು ಮಾರ್ಕೊಳ್ತಾನೆ ಬರ್ತಾ ಇದ್ದಾರೆ ನಿಫ್ಟಿನಲ್ಲಿ. ಸೊ ನೋಡೋಣ ಎಲ್ಲಿ ತನಕ ಹೀಗೆ ಉಳಿತಾಗುತ್ತೆ ಅಂತ. ಇವತ್ತು ಗೌರ್ಮೆಂಟ್ ಸೆಕ್ಯೂರಿಟೀಸು ಮತ್ತೊಂದರಲ್ಲಿ ಅಂತ ಹೇಳಿದ್ದಾರೆ, ಆದರೂ ಕೂಡ ಎಫ್ ಐಗಳು ಮನ್ಸು ಮಾಡ್ತಾರಾ ಅನ್ನೋದನ್ನ ನೋಡ್ತಾ ಹೋಗಬೇಕು. ಹಾಗೆಯೇ ಗೋಲ್ಡ್ ಸಿಲ್ವರಲ್ಲೂ ಕೂಡ ಇವತ್ತು ಸ್ವಲ್ಪ ಕರೆಕ್ಷನ್ ಬಂದಿದೆ. ಇದಕ್ಕೆ ಕಾರಣ ಬೇರೆದು ಇಂಡೆಕ್ಸ್ ಬರ್ತೀನಿ ನಾನು. ಸೊ ನೋಡಿ ಗೋಲ್ಡಲ್ಲಿ 1.5% ಕರೆಕ್ಷನ್ ಬಂದಿದೆ. ಅದೇ ರೀತಿ ಸಿಲ್ವರಲ್ಲಿ 3.98% ಕರೆಕ್ಷನ್ ಬಂದಿದೆ ಇವಾಗ. ಸೊ ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಇದು. ಸೊ ಇದು ಯಾಕೆ ಈ ಥರ ಆಗ್ತಾ ಇದೆ ಅಂತಂದರೆ, ಈಗ ನೋಡಿ ಗೋಲ್ಡಲ್ಲಿ ಈಗ ಆ್ಯಕ್ಚುಲಿ ಈಗ ಸಂಜೆ ಮಾರ್ಕೆಟ್ ಅವರ್ಸ್ ಮುಗಿದ ಮೇಲೆ ಶಾರ್ಪ್ ಆಗಿ ಫಾಲ್ ಬರ್ತಾ ಇದೆ ಗೋಲ್ಡಲ್ಲಿ. ಈಗ ಅಲ್ಲಿದು ಅನ್ಎಂಪ್ಲಾಯ್ಮೆಂಟ್ ಡೇಟಾ ಬಂದಿತ್ತು, ಯಾವುದು US ಇಂದು. ಸೊ 85,000 ಜಾಬ್ಗಳೇನು ಆ್ಯಡ್ ಆಗುತ್ತೆ ಅಂದರೆ 1.5 ಲಕ್ಷಕ್ಕಿಂತಲೂ ಜಾಸ್ತಿ ಜಾಬ್ಗಳು ಆ್ಯಡ್ ಆಗಿದೆ ಅಂತ ಬಂದಿದೆ. ಸೊ ಜಾಬ್ ಚೆನ್ನಾಗಿದೆ ಅಂತಂದರೆ ಒಂದು ಪ್ರಿಡಿಕ್ಟಬಲ್ ಆಗಿದೆ ಮಾರ್ಕೆಟ್ ಅಂತಂದರೆ ಗೋಲ್ಡ್ ಸಿಲ್ವರ್ಗೆ ಯಾಕೆ ಹೆಡ್ಜ್ ಮಾಡೋಕ್ಕೆ ಬರ್ತಾರೆ ಜನ, ಹಾಗಾಗಿ ಸೊ ಆ ಥರ ಕೆಳಗಡೆ ಬಂದಿದೆ. ಜೊತೆಗೆ ಈ ವರ್ಷದ ಎಂಡಿಗೆ ಫೆಡ್ ರೇಟ್ ಕೂಡ ಒಂದಿಷ್ಟು 25 ಬೇಸಿಸ್ ಪಾಯಿಂಟ್ಸ್ ಜಾಸ್ತಿ ಮಾಡ್ಬೋದು ಅಂತ ಬರ್ತಾ ಇದೆ. ನೋಡಿ ಫೆಡರಲ್ ಬ್ಯಾಂಕು ಅಂದರೆ ಇಲ್ಲಿ RBI ಥರ ಅಲ್ಲಿ ಫೆಡರಲ್ ಬ್ಯಾಂಕು ಅವ್ರೇನಾದ್ರು ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡಿದ್ರು ಅಂತಂದರೆ ಗೋಲ್ಡ್ ಕಡೆಗೆ ಆಕರ್ಷಣೆ ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕೆಂತಂದರೆ ಅಲ್ಲಿಯ ಬಾಂಡ್ ಮಾರ್ಕೆಟ್ ಟ್ರೆಷರಿ ಬಾಂಡ್ಸ್ಗಳೇನಿರುತ್ತೆ ಅಲ್ಲಿದು ಅದಕ್ಕೆ ಈಸಿಯಾಗಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಸಿಗ್ತಾ ಹೋಗುತ್ತೆ. ರೆಪೋ ರೇಟ್ಗಳು ಇಲ್ಲಿ ರೆಪೋ ರೇಟ್ ಅಂತೀವಿ, ಅದೇ ರೀತಿ ಫೆಡ್ ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡ್ತಾ ಹೋಯ್ತು ಅಂತಂದರೆ, ಹಾಗಾಗಿ ಆ ಒಂದು ಎಕ್ಸ್ಪೆಕ್ಟೇಷನ್ ಇರೋದ್ರಿಂದ ಗೋಲ್ಡ್ ಸಿಲ್ವರಲ್ಲಿ ಎರಡೂ ಕೂಡ ಇವತ್ತು ಕರೆಕ್ಷನ್ ಬಂದಿದೆ. ನೋಡೋಣ ಇದೇ ರೀತಿ ಇರುತ್ತಾ ಏನು ಕತೆ ಆಗುತ್ತೆ ಅಂತ. ಸೊ ಇರಾನ್ದು ಏನು ಕೂಡ ಅಲ್ಲಿ ಕನ್ಫರ್ಮ್ ಆಗಿಲ್ಲ, ಆದರೆ ಕ್ರೂಡು ಕಮ್ಮಿ ಆಗ್ತಾ ಇದೆ, 96ಕ್ಕೆ ಬಂದಿದೆ, ವಿಚ್ ಇಸ್ ಎ ಗುಡ್ ಸೈನ್. ಇದು ಹೆಲ್ಪ್ ಆಗುತ್ತೆ ಮಾರ್ಕೆಟ್ಗೆ. ಸೊ ನೋಡೋಣ ಅಕಸ್ಮಾತ್ 90 ಲೆವೆಲ್ ಏನಾದ್ರು ಬ್ರೇಕ್ ಆಗಕ್ಕೆ ಹೋಯ್ತು ಅಂತಂದರೆ ಖಂಡಿತವಾಗ್ಲೂ ಮಾರ್ಕೆಟ್ಗೆ 23,500ನ ಬ್ರೇಕ್ ಆಗುವಂಥ ಸಾಧ್ಯತೆ ಇದೆ. ಸೊ ಆಸ್ ಲಾಂಗ್ ಎಸ್ 100ಕ್ಕಿಂತ ಕೆಳಗಡೆ ಇರುತ್ತೆ ಅದು ಒಳ್ಳೆಯದು ಮಾರ್ಕೆಟಿಗೆ. 100ಕ್ಕಿಂತ ಮೇಲೆ ಹೋಯ್ತು ಕ್ರೂಡ್ ಅಂದರೆ ಮಾರ್ಕೆಟಲ್ಲೂ ಕೂಡ ಕರೆಕ್ಷನ್ ಬರೋಕ್ಕೆ ಸಾಧ್ಯತೆ ಇರುತ್ತೆ. ಹಾಗೆಯೇ ನೋಡೋದಾದ್ರೆ ಗಿಫ್ಟ್ ನಿಫ್ಟಿ ಫ್ಲಾಟಾಗಿ ನಡೀತಾ ಇದೆ ಸದ್ಯಕ್ಕೆ. ಇವತ್ತು ಬ್ಯಾಂಕ್ ನಿಫ್ಟಿನೇ ಕಾಪಾಡಿರುವಂಥದ್ದು, ಮಿಕ್ಕಿದೆಲ್ಲ ವೆರಿ ಫ್ಲಾಟ್ ಇತ್ತು. ಇಂಡಿಯಾ ವಿಕ್ಸಲ್ಲೂ ಕೂಡ ಮೈಲ್ಡಾಗಿ ಇವತ್ತು ಒಂದಿಷ್ಟು ಕರೆಕ್ಷನ್ ಆಗಿದೆ. ಅದನ್ನು ಬಿಟ್ಟರೆ ಇವತ್ತು ರುಪಿ ಈ ಥರ ಎಲ್ಲ ಹೇಳಿದ್ದಕ್ಕೆ ಎಫ್ ಐಗಳಿಗೆ ಇವಾಗ ಅವಕಾಶ ಮಾಡಿಕೊಡ್ತಾ ಇದ್ದೀವಿ, ಕ್ಯಾಪಿಟಲ್ ಗೇನ್ ತೆಗಿತಾ ಇದ್ದೀವಿ ಅಂತೆಲ್ಲ ಹೇಳಿದ್ದಕ್ಕೆ ಇವತ್ತು ಸಿಂಗಲ್ ಬಿಗ್ಗೆಸ್ಟ್ ಡೇ ಗೇನ್ ಆಯಿತು. ಇದು ಸದ್ಯದಲ್ಲೇ ಆಗಿದ್ದಂಥ ದೊಡ್ಡ ಗೇನ್ ಆಯಿತು. ನೋಡಿ 95ಕ್ಕಿಂತ ಕೆಳಗಡೆ ಬಂದಿದೆ, ಆಲ್ಮೋಸ್ಟ್ 0.88% ಬಿದ್ದಿದೆ ಅಂದರೆ ರುಪಿ ಗೆದ್ದಿದೆ ಅಂತ. ಸೊ ಯಾಕೆಂದರೆ ಇದು ಡಾಲರ್ ವಿರುದ್ಧ ನಾವು ನೋಡ್ತಾ ಇರ್ತೀವಲ್ವಾ. ಸೊ 95, 96 ಆಯಿತು ಅಂತಂದರೆ ವೀಕ್ ಆಗ್ತಾ ಹೋಗ್ತಾ ಇದೆ ರುಪಿ ಅಂತ, ಕಮ್ಮಿ ಆಗ್ತಾ ಇದೆ ಅಂತಂದರೆ ರುಪಿ ಸ್ಟ್ರಾಂಗ್ ಆಗ್ತಾ ಇದೆ ಅಂತ. ಅಂದರೆ $1 ಈಗ 94 ರೂಪಾಯಿ 93 ಪೈಸೆನ ಕೊಡ್ತಾ ಹೋಗಬೇಕು. ಹಾಗೆಯೇ ಬಿಟ್ಕಾಯಿನಲ್ಲಿ ಅದಿನ್ನೂ ಕೂಡ ರೆಡ್ಡಲ್ಲೇ ನಡೀತಾ ಇದೆ, 62,000 ನಿಂತಿದೆ. ಸೊ ಮಾರ್ಕೆಟು ಏನನ್ನು ಎದುರು ನೋಡ್ತಾ ಇದೆ ಅನ್ನೋದು ಗೊತ್ತಿಲ್ಲ, ಒಟ್ಟಿನಲ್ಲಿ ತುಂಬ ಫ್ಲ್ಯಾಟಾಗಿ ನಿಂತಿದೆ ಇವತ್ತಿನ ಮಾರ್ಕೆಟು. ನಾನು ಮೇಯ್ನಾಗಿ ತೋರಿಸ್ಬೇಕಾಗಿದ್ದಂಥದ್ದು ವೀಕ್ಲಿ ಚಾರ್ಟು. ಯಾಕೆ ಇವತ್ತು ಆ ಒಂದು ಚಾರ್ಟ್ ಪ್ಯಾಟರ್ನಲ್ಲಿ ತೋರಿಸೋದ್ನಲ್ಲ, ಆ ಟ್ರೆಂಡ್ ಲೈನು ಜೊತೆಗೆ ಒಂದು ಬಸ್ ಸ್ಟ್ಯಾಂಡು, ಅದ್ರ ಜೊತೆಗೇ ಇನ್ನೂ ಒಂದು ಕಾರಣ ಇವತ್ತು ಮಾರ್ಕೆಟ್ನಲ್ಲಿ ಒಂದು ಪಾಸಿಟಿವ್ ಕ್ಲೋಸಿಂಗ್ ಬರ್ಬೋದು ಅಂತ ಇದ್ದಿದ್ದು. ಯಾಕೆ ಅಂತಂದರೆ ನೀವು ವೀಕ್ಲಿ ಕ್ಯಾಂಡಲಿಗೆ ಹೋಗಿ ನೋಡೋದಾದರೆ ಮಾರ್ಕೆಟ್ನಲ್ಲಿ ಸೊ ಈ ವಾರದ ಒಂದು ಕ್ಲೋಸಿಂಗು ಏನಾದರೂ ನೋಡಿ 23,600 ಈ ಥರ ಏನಾದರೂ ಕ್ಲೋಸಿಂಗ್ ಆಗಿತ್ತು ಅಂದರೆ ಅವಾಗ ಯಾವ ಥರ ಶೇಪ್ ಆಗ್ತಾಯಿತ್ತು, ಈ ಥರ ಬಂದು ಹೀಗೆ ಬಂದು ಇಷ್ಟು ದೊಡ್ಡ ಲೌಂಡು ಟೇಲ್ ಆಗ್ತಾಯಿತ್ತು. ಇದು ಒಂದು ಹ್ಯಾಮರ್ ಸಿಂಬಲ್ನ ತೋರಿಸ್ತಾ ಇತ್ತು, ಯಾಕಂದರೆ ಸತತವಾಗಿ ಬೀಳ್ತಾ ಇದೆ ಮಾರ್ಕೆಟು. ಇದನ್ನು ಬೀಳ್ತಾ ಇರೋದನ್ನು ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡೋದಾದರೆ ಇಲ್ಲಿ ಒಂದು ದೊಡ್ಡ ರೈಸ್ ಆಗಿ 22,400ರಿಂದ ಬೀಳ್ತಾ ಇರೋದ್ರಿಂದ ಇಲ್ಲಿ ನಾವು ಒಂದು ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನು ಕೂಡ ತಳ್ಳಿ ಹಾಕೋಂಗಿಲ್ಲ. ಅಫ್ಕೋರ್ಸ್ ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನು ಒಂದು ಅಪ್ ಮೂವ್ಮೆಂಟ್ ಬಂದಿದ್ದು ಅಲ್ಲಿ ಆ ಥರ ಬಂದರೆ ಚೆನ್ನಾಗಿರ್ತಾ ಹೋಗುತ್ತೆ, ಅದು ಫ್ಲಾಗ್ ಆ್ಯಂಡ್ ಪೋಲ್ ಆಗ್ತಾ ಹೋಗುತ್ತೆ ಕಂಟಿನ್ಯೂಷನ್ ಅಂತ. ಬಟ್ ಇದು ಕೆಳಗಡೆ ಬಿದ್ದುಬಿಟ್ಟು ಮಾಡ್ತಾ ಇರೋಂಥದ್ದು. ಬಟ್ ನೆವರ್ದಲೆಸ್ ಸೊ ಈ ಒಂದು ಟ್ರೆಂಡ್ ಲೈನ್ ಕೂಡ ನೋಡಿ ವೀಕ್ಲಿ ಕ್ಯಾಂಡಲಲ್ಲಿ ಇದು ಇಂಪಾರ್ಟೆಂಟ್ ರೆಫರೆನ್ಸ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಒಂದು ಆ ಒಂದು ಟೆರಿಟರಿ ಕೊಟ್ಟಿತ್ತು ಅಂದರೆ ನೆಕ್ಸ್ಟ್ ವೀಕು ಈ ಒಂದು ಹೈಯರ್ ಟೆರಿಟರಿಗೆ ಹೋಗ್ಬೋದು ಅಂತ ಅನ್ಕೋಬೋದಿತ್ತು. ಬಟ್ ಮಾರ್ಕೆಟ್ ಆ ಕನ್ಫರ್ಮೇಷನ್ನ ಕೊಟ್ಟಿಲ್ಲ. ಟಿಪಿಕಲ್ ಒಂದು ಡೋಜಿಯಾಗಿ ಎಂಡ್ ಆಗಿದೆ ಈ ವೀಕ್ಲಿ ಕ್ಲೋಸಿಂಗ್. ಸೊ ಏನೂ ಕನ್ಫರ್ಮೇಷನ್ನ ಕೊಟ್ಟಿಲ್ಲ ಮಾರ್ಕೆಟು. ಬಟ್ ಸತತವಾಗಿ 1, 2, 3, 4, 5, 6, 7 ವಾರದಿಂದ ನಾವು ಕೆಳಗಡೆನೇ ಬರ್ತಾ ಇದೀವಿ, ಕೆಳಗಡೆ ಡೌನ್ವರ್ಡ್ ಟ್ರೆಂಡಲ್ಲೇ ಬರ್ತಾ ಇದೀವಿ. ಇದು ಬ್ರೇಕ್ ಆಗುವಂಥ ಸಿಚುವೇಶನ್ ಸಿಗುತ್ತಾ ಅಥವಾ ಇನ್ನೂ ಕೆಳಗಡೆ ಇದನ್ನ ಡ್ರ್ಯಾಗ್ ಮಾಡ್ಕೊಂಡು ಹೋಗುತ್ತಾ ಅನ್ನೋದನ್ನು ನೋಡೋಣ. ಇದಿಷ್ಟು ಇವತ್ತಿನ ಫಿನ್ ಫ್ಯಾಕ್ಟ್ಸ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಫಿನ್ ಫ್ಯಾಕ್ಟ್ಸ್ನೊಂದಿಗೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.